ಮಹದಾಯಿ ಬಗ್ಗೆ ಮಾತಾಡಲಿಲ್ಲ, ಕಾವೇರಿ ಬಗ್ಗೆ ಮಾತಾಡಲಿಲ್ಲ, ಮಹದಾಯಿ ಬಗ್ಗೆ ಮಾತಾಡಲಿಲ್ಲ. ಈಗ ಮಂಗಳೂರು ರೈಲ್ವೆ ನಿಲ್ದಾಣ ನೈಋತ್ಯ ವಲಯಕ್ಕೆ ಬಂದಿದೆ, ಅದನ್ನು ಮಾತಾಡಲಿಲ್ಲ. ಮತ್ತಿವರು ಪ್ರಧಾನಿ ಮುಂದೆ ಚಳವಳಿ ಮಾಡಲಿಲ್ಲ, ದೆಹಲಿಯಲ್ಲಿ ಚಳವಳಿ ಮಾಡಲಿಲ್ಲ. ಆದ್ದರಿಂದ ಇಂಥ ಕೆಲಸಕ್ಕೆ ಬಾರದ ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರುಗಳನ್ನು ಬಹಿರಂಗವಾಗಿ ಹರಾಜಾಗ್ತೀವಿ. ಯಾರು ಬೇಕಾದ್ರು ತಗೊಳ್ಬೋದು. BC ಗದ್ದಿಗೌಡರು ನಮ್ಮ ಸ್ನೇಹಿತರೆ, BJP ₹1 ಯಾರು ತಗ ₹1 ಸರ್ ಹಿಂಗ್ ತೋರಿಸಿ ಸರ್, ಮುಖ ಕಾಣ್ತಿಲ್ಲ ಅವ್ರದ್ದು. ಅಷ್ಟೇ ಸರ್, ಅಷ್ಟೇ ಸರ್. ಒಂದು ಸಾರಿ ₹1 BC ಮೋಹನ್ ಬೆಂಗಳೂರು ದಕ್ಷಿಣ ಕೇಂದ್ರ ₹1. ಯಾರಾದ್ರೂ ₹1 ಯಾರಿಗೂ ಬೇಡವಾ? ಯಾರಿಗೂ? ಮೂರನೇ ₹1 ಬಿಸಾಕಯ್ಯ, ಯಾರಿಗೂ ಬೇಡ. ಓಹೋ, ನಮ್ಮ ಶೋಭಾ ಕರಂದ್ಲಾಜೆ 50 ಪೈಸಾ ತಗತ್ತೀರಾ? ಯಾರಿಗೂ ಬೇಡ ಬೇಡ ಅನ್ನೋರು ಕೈ ಎತ್ತಿ. ಬೇಡ ಯಾರಿಗೂ ತಗೊಳ್ಳಿ. ಮಂಜುನಾಥ್ ₹1 ಬೇಡ, ತಗತ್ತೀರಾ? ತಗೊಳ್ಳಿ. ಒಳ್ಳೆ ದುಡ್ಡು ಕೊಡಿ, ಒಂದು ಕೊಟ್ಟು ತಗೊಳ್ಳಿ. ಒಬ್ಬರು ಬಂದು ನಾನು ₹1 ಅಂದೆ, ಆದರೆ ಅವರು ₹20 ತಗತೀನಿ ಅಂತೇಳಿ ಪ್ರೀತಿಯಿಂದ ತಗೊಂಡಿದ್ದಾರೆ. ಅವ್ರಿಗೆ ನಾನು ಕೊಡ್ತಾ ಇದ್ದೇನೆ. ಸೂರ್ಯ ಇಲ್ವಾ? ತಗೊಳ್ವಾ? ಹೋಗಿದೆ. ಓಹೋ, ಜಗದೀಶ್ ಶೆಟ್ಟರ್ ತುಕಾರಾಮ್ ಈಶ್ವರ್ ಖಂಡ್ರೆ ಅಯ್ಯೋ ನಮ್ಮ ಫ್ರೆಂಡು ಜೇಮ್ಸ್ ಅಂಕಲ್ ಜಿಗ್ಜಿಣಿಗಿ ಶೂಟ್ ಮಾಡಿ. ಅಯ್ಯೋ ಜಿಗ್ಜಿಣಿಗಿ. ಓ ಬೇಡ, ಇದೆ ನಿಮಗೆ. ಸುನಿಲ್ ಬೋಸ್ ಬೇಡ. ಓ ಡಾಕ್ಟ್ರು ಸುಧಾಕರ್ ಯಾರಿಗೂ ಬೇಡ, ಹೋಗಿ. 28 ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರು ಬೆಳಗಾವಿ ಸಿಕ್ಕಿದ್ರು ನನಗೆ. ಬೇಡ. ಪ್ರಭಾ ಮಲ್ಲಿಕಾರ್ಜುನ್ ಎಷ್ಟು ಸರ್? ಮೊದಲು ಹೇಳಿಬಿಟ್ಟಿದೆ ₹1 ಅಂತ. ಆ ₹1 ಯಾರು ತಗೊಂಡ್ರೆ ಕೊಟ್ಬಿಡ್ತಿದ್ದೆ. ಯಾರು ಜೋಬ್ ಕೈ ಹಾಕ್ತಾರೆ. ಎಷ್ಟು ಬೈಲಿ ಎಷ್ಟು? ಯಾಕಪ್ಪ ತಿಂಡಿ ತಿಂದಿಲ್ಲ ಬೆಳಗ್ಗೆ ಎದ್ದು? ಇವರು ಮಹಾಪ್ರಭುಗಳು ನಮ್ಮ ರಾಜ್ಯದ. ಕಣ್ಣೊಂದು ಕಡೆ, ಈ ಕಡೆ ತೀಕ ಮಾತಾಡ್ತಾರೆ. ಮಂತ್ರಿ ಜೋಶಿ, ಪ್ರಹ್ಲಾದ್ ಜೋಶಿ ಮಂತ್ರಿ. ಯಾರಿಗೂ ಬೇಡ, ಬೇಕು ಹೋಗತ್ತೆ. ನೀನ್ ಯಾಕೆ ಬೇಡ ಅಂತೀನಿ? ಖರ್ಗೆ ಗೊತ್ತಾಯ್ತು ಅಳಿಯ.
ಅವನ ಅಳಿಯ ಎಸ್ ಎಂ ಪಾಟೀಲ್ ಆಸ್ತಾ ಉಮೇಶ್ ಜಾಧವ್ ಸೋತ್ನಲ್ಲ. ಅವ್ನು ಗೆಲ್ಬೋದು ಬೇಡ. ಹಂಗೆ ಅಲ್ವಾ ಜಾಧವ್ ಒಳ್ಳೆ ಇವನು ಕೆಲಸ ನಮ್ಮ ಮಾಡಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಇವ್ರ ಅಪ್ಪನೂ ಸ್ನೇಹಿತ ಇವನು ಸ್ನೇಹಿತ. ಬೊಮ್ಮಾಯಿ ತಗತ್ತೀರಾ ಯಾರಾದ್ರೂ? ಯಾರು ತಮಗೆ ಗೊತ್ತಿರೋಂಗೆ ಅನೇಕ ರಾಜ್ಯದ ಅನೇಕ ವಿಚಾರಗಳು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ತಮ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಗೆದ್ದು ಹೋಗ್ತಾ ಇದ್ದಾರೆ. ಮಹದಾಯಿ ಬಗ್ಗೆ ಇವರು ಮಾತಿಲ್ಲ, ಬೆಳಗಾವಿ ಬಗ್ಗೆ ಮಾತನಾಡಿಲ್ಲ, ಸಮಗ್ರ ಕರ್ನಾಟಕದ ಬರ ಪರಿಸ್ಥಿತಿ ಬಗ್ಗೆ ಮಾತಿಲ್ಲ, ಕಾವೇರಿ ಬಗ್ಗೆ ಮಾತಿಲ್ಲ. ಇವತ್ತು ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಮಂಗಳೂರಿನ ರೈಲ್ವೆ ನಿಲ್ದಾಣಗಳು ನೈಋತ್ಯ ವಲಯ ಸ್ಥಾಪನೆಯಾಗಿ 25 ವರ್ಷ ಆದರೂ ಕೇರಳದಲ್ಲಿತ್ತು. ಮಂಗಳೂರಿನ ರೈಲ್ವೆ ನಿಲ್ದಾಣಗಳು ನೈಋತ್ಯ ವಲಯ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ 25 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ನಿಲ್ದಾಣಗಳು ನಮಗೆ ಬೇಕು ಅಂತ. ಈಗ ಮಂಗಳೂರು ನಿಲ್ದಾಣಗಳನ್ನ ನೈಋತ್ಯ ವಲಯಕ್ಕೆ ಸೇರಿಸಿದ್ದಾರೆ. ಇದನ್ನು ವಿರೋಧಿಸಿ ಕೇರಳದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಭಾರಿ ಹೋರಾಟ ನಡೀತಾ ಇದೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು, ಆದರೆ ಕಾಸರಗೋಡು ನಮ್ಮ ಕೈ ಬಿಟ್ಟು ಹೋಗಿದೆ. ಇವತ್ತು ಇಡೀ ಕೇರಳ ರಾಜ್ಯದಲ್ಲಿ ಭಾರಿ ಹೋರಾಟ ನಡೀತಾ ಇದೆ. ನಾನಂತೂ ಹೇಳ್ತೀನಿ, ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಂಗಳೂರು ರೈಲ್ವೆ ನಿಲ್ದಾಣ ಯಾವುದೇ ಕಾರಣಕ್ಕೂ ಕೇರಳಕ್ಕೆ ಹೋಗಬಾರ್ದು. ಮಂಗಳೂರು ರೈಲ್ವೆ ನಿಲ್ದಾಣ ಯಾವುದೇ ಕಾರಣಕ್ಕೂ ಕೇರಳಕ್ಕೆ ಹೋಗಬಾರ್ದು. ಈ ಬಗ್ಗೆ ಪಾರ್ಲಿಮೆಂಟ್ ಸದಸ್ಯರು ನಿಮಗೆ ಬಾಯಿ ಇದ್ದರೆ, ನಾಲ್ಗೆ ಇದ್ದರೆ, ಶಕ್ತಿ ಇದ್ದರೆ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಿ. ಇಲ್ಲ, ಇದು ಭಾರಿ ಆಗುತ್ತೆ. ನಾನಂತೂ ಹೇಳ್ತಾ ಇದ್ದೀನಿ, ಸಮಗ್ರ ಕರ್ನಾಟಕದ ಸಮಗ್ರ ಕನ್ನಡಿಗರೇ ಬೀದಿಗೆ ಬರಬೇಕು. ಕೇರಳ ದಬ್ಬಾಳಿಕೆ ನಿಲ್ಲೇಬೇಕು. ಅದಕ್ಕಾಗಿ ಬೀದಿಗೆ ಬರಬೇಕಾಗಿದೆ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಕಾವೇರಿ ಬಗ್ಗೆ ಇದುವರೆಗೂ ತಮಿಳುನಾಡಿನ ಲೋಕಸಭಾ ಸದಸ್ಯರುಗಳು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ ಒಬ್ಬ ಖರ್ಗೆ ಮಾತಾಡ್ತಾರೆ, ಎಲ್ಲ ರೀತಿಯ ಮಾತಾಡ್ತಾರೆ, ದೇವೇಗೌಡರು ಮಾತಾಡ್ತಾ ಇದ್ರು. ಈಗ ಯಾರು ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ನೀವು ಯಾಕೆ ಹೋಗಿದ್ದೀರಿ ಪಾರ್ಲಿಮೆಂಟ್ಗೆ? ರಾಜ್ಯಸಭೆಗೆ ಯಾಕೆ ಹೋದ್ರಿ? ಯಾವ ಕಾರಣಕ್ಕೆ? ನಿಮ್ಮ ನಾಮಕರಣ ಮಾಡಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಯಾರಿಗಾರು ಹೋಗಿದ್ದೀರಿ? ನೀವು ರಾಜ್ಯದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕಾಗಿ ನೀವು ನಮ್ಮ ರಾಜ್ಯಕ್ಕೆ ವಿಫಲರಾಗಿದ್ದೀರಿ, ಸಂಪೂರ್ಣ ವಿಫಲರಾಗಿದ್ದೀರಿ. ಮತದಾರರ ಮನವಿಯನ್ನು ತಿರಸ್ಕರಿಸಿದ್ದೀರಿ. ನೀವು ನಿಜವಾಗ್ಲೂ ರಾಜ್ಯವನ್ನು ಆಳೋದಕ್ಕೆ, ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ನೀವು ನಿಜಕ್ಕೂ ಶಕ್ತಿ ಇಲ್ಲ. ಈ ಕೂಡಲೇ ರಾಜೀನಾಮೆ ಕೊಡಿ ಹೇಳ್ತೀರಿ. ಅದಕ್ಕಾಗಿ ಈಗ ನಾವು ನಿಮ್ಮನ್ನು ಹರಾಜಾಗ್ತೀವಿ.
ಬಹಿರಂಗ ರಾಜ್ ಈಗ ತಗ್ಗಿಡಕ್ಕೆ ಬಂದಿರೋದು ಮಂಗಳೂರು ನಿಲ್ದಾಣಗಳು ನಮ್ಮಲ್ಲಿ ಉಳಿಬೇಕು. ಮೊನ್ನೆ ನೈಋತ್ಯ ವಲಯಕ್ಕೆ ಕೊಟ್ಟಿದ್ದಾರೆ, ನಮ್ಮಲ್ಲೇ ಉಳಿಬೇಕು. ಯಾವ ಕಾರಣಕ್ಕೂ ಕೇರಳಕ್ಕೆ ಬಿಡಬಾರ್ದು. ಎಚ್ಚರ, ಹುಷಾರ್. ಬೆಂಗಳೂರದೊಂದು ಪರಿಸ್ಥಿತಿ ದುರಂತ. ಬೆಂಗಳೂರಿನಲ್ಲಿ ಎಲ್ಲ ಉದ್ಯಾನವನಗಳನ್ನು 5% ಯಾರಿಗೆ ಬೇಕಾದರೂ ಕೊಡ್ಬೋದು ಅಂತ ಮಹಾಪ್ರಭುಗಳಾದ ನಮ್ಮ ರಾಜ್ಯದ ದೊರೆಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ತಮ್ಮ ರಾಜಧಾನಿಯ ಆದೇಶವನ್ನು ಹೊರಡಿಸಿದ್ದಾರೆ. ರಾಜರವರು ನಾವು ಪ್ರಜೆಗಳು, ಇದು ರಾಜರ ಕಾಲ, ಆ ಪ್ರಜೆಗಳು ನಾವು ರಾಜರು ಹೇಳ್ದಂಗೆ ಕೇಳಬೇಕಾದ ಪರಿಸ್ಥಿತಿ. ಸ್ವಾತಂತ್ರ್ಯ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ. ಈಗೇನಿದ್ರು ಇದೊಂಥರ ಈ ಸ್ವಾತಂತ್ರ್ಯ ರೌಡಿಸಂ ಅನ್ನೋ ರೀತಿ ನಡೀತಾ ಇದೆ, ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಉದ್ಯಾನವನಗಳನ್ನು ಒಂದು ಅಂಗ್ಲ ಬಿಟ್ಕೊಡಕ್ಕೆ ಕೂಡ್ದು. ನಾನು ಮುಂದಿನ ವಾರದಿಂದ ಎಲ್ಲ ಬೆಳಗ್ಗೆ ಉದ್ಯಾನವನಗಳಿಗೆ ಹೋಗ್ತೀನಿ, ಧೈರ್ಯವಾಗಿರ್ಬೇಕು, ಹೇಳ್ತೀನಿ. ಕನ್ನಡಿಗರು ಧೈರ್ಯ ಇರಬೇಕು. ಬೆಂಗಳೂರಿನಲ್ಲಿ ಕನ್ನಡಿಗರು ಬರೀ ಮನೆಯಲ್ಲಿ ಮಲಿಕೊಳ್ಳಕ್ಕಲ್ಲ, ಎಚ್ಚರ,